ಬಂದಾಗ ಒಂದು ಹೊಸ ತಲೆಮಾರು ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಹೊಸ ಹೊಸ ಐಡಿಯಾಸ್ಗಳು ಹುಡ್ತಾ ಹೋಗುತ್ತೆ ಅಂತ. ಈಗ ನಿಮ್ಮ ತಾಯಿಯಿಂದ ಮತ್ತೆ ನಿಮ್ಮ ತಂದೆಯಿಂದ ಒಂದೊಂದು ಗುಣ ಅಡಾಪ್ಟ್ ಮಾಡ್ಕೋಬೇಕಂದ್ರೆ ಏನ್ ಅಡಾಪ್ಟ್ ಮಾಡ್ಕೊಳಕ್ ಇಷ್ಟಪಡ್ತೀವಿ? ನಮ್ ಮನೆಯಲ್ಲಿ ಹೆಂಗಂದ್ರೆ ನೀವು ಜೋಡಿ ಅಂದ್ರಲ್ರ, ಇದು ಕರೆಕ್ಟ್. ನಮ್ ಮನೆಯಲ್ಲೂ ನಮ್ಮ ಅಮ್ಮನೇ ಅಂತ ಕಾರ್ಬನ್ ಕಾಪಿ ಇದೀನಿ ನಾನು ಅಮ್ಮಂದು. ಆಮೇಲೆ ನಮ್ ತಂಗಿ ನಮ್ಮ ಅಪ್ಪರ ಮೇಲೆ ಹೋಗಳೆ. ನಿನ್ನೆ ನಿಮ್ಮ ಅಪ್ಪರನ್ನ ಮಾತಾಡ್ಸಿದೆ ಸರ್, ಇದು ಯಾರನ್ನ ಹೊತ್ತಾರ್ರಿ ಸರ್ ಸಮರ್ಥ ಅಂದೆ. ಅವ್ರೊಂದ್ ಸ್ವಲ್ಪ ತಾಯಿ ಜೊತೆ ಸ್ವಲ್ಪ ಜಾಸ್ತಿ, ಅವ್ನ್ ಕೊನೆಯ ಹುಡುಗದನಲ್ಲ ಎಲ್ಲೋ ಓದ್ತಿದಲ್ಲ, ಅವ್ನ್ ಸ್ವಲ್ಪ ನಂತರ ಬರ್ತಾನ ಅಂತಂದ್ರ ಅವ್ರು. ನಿಜ ಇಲ್ರಿ, ಆದ್ರೆ ನನಗೂ ಗೊತ್ತಿಲ್ಲ ಇದೆಲ್ಲ ಜೆನೆಟಿಕ್ಸ್. ನೀವು ತಾಯಿ ಜೊತೆ ಒಡನಾಟ ಜಾಸ್ತಿ? ಹ್ಞೂನ್ರಿ. ತಂದೆಯವ್ರ ಜೊತೆ ಅಷ್ಟೇ, ಬಟ್ ಡಿಫ್ರೆಂಟ್ ಟೈಪ್. ಡಿಫ್ರೆಂಟ್ ಟೈಪ್. ಸಮಾಧಾನ ಯಾರ್ರಿ ಇಬ್ರಲ್ಲಿ? ಅಯ್ಯೋ ಅಮ್ಮಾರೇ ರೀ. ಅಮ್ಮಾರ. ಅಪ್ಪಾರ ಸ್ವಲ್ಪ ಒಬ್ರು ಹಿಂಗಿದ್ರೆ ಇನ್ನೊಬ್ರು ಬೇರೆ ತರ ಇರ್ಲೇಬೇಕು. ಹಂಗೆ ಪೂರ್ತಿ ಜಗತ್ ನಡ್ಸ್ಬೋದು. ಅಜ್ಜಾರ ಹೆಂಗಿದ್ರಿ? ಅಜ್ಜಾರಂತೂ ದಿವ್ಯ ಗುಣಗಳಿದ್ರಿ. ನಿಜ ಹೇಳ್ಬೇಕಂದ್ರೆ ಅಜ್ಜಾರ್ದು ಹೇಳಕ್ಕೆ ಆಗಲ್ಲ ಅಷ್ಟೊಂದು. ಮೇನ್ ಆ ತಾಳ್ಮೆ ರೀ. ಆ ತಾಳ್ಮೆ ಇತ್ತಲ್ಲ, ಎಲ್ಲರಿಗೂ ಅಜ್ಜಾರ್ ಕಂಡ್ರೆ ಚೂರು ಈಗ 96 ವಯಸ್ಸು ತನಕ ಇದ್ರು. ಸೊ ಎಲ್ಲರಿಗೂ ಸಿಕ್ತಾಗ ಒಂದ್ ನಿಮಿಷನೂ ಇರ್ಲಿ, ಅರ್ಧ ನಿಮಿಷನೂ ಇರ್ಲಿ, ಏನೋ ಒಂದ್ ದೇವಸ್ಥಾನಲ್ಲಿ ಕುತ್ಕೊಂಡಂಗೆ ಶಾಂತಿ ಸಿಕ್ತಂಗ ಆಗ್ತದೆ. ಯಾಕಂದ್ರೆ ಅವರು ಬರೇ ಕಮ್ಮಿ ಮಾತು, ಇಲ್ಲ, ಹಿಂಗೆ ಹಂಗೆ ಸಾಕು. ಸೊ ಅದೇ ಮ್ಯಾಮ್, ಅದೇ ನಮ್ಮೆಲ್ಲ ಯಾರ್ಯಾರು ಅಜ್ಜಾರಿಗೆ ಪರಿಚಯ, ಅದೇ ಮಿಸ್ ಮಾಡ್ತಿದಾರೆ ಅನ್ಸುತ್ತೆ. ಹೆಂಗ್ ಮೇಡಮ್ ಸಮರ್ಥ ಅವ್ರು ಒಂದ್ ಸ್ವಲ್ಪ ರಗಡ, ಬಹಳ ಸೌಮ್ಯನ ಹೆಂಗ್ ಮೇಡಮ್ ಅವರು? ಲೈಕ್ ವ್ಯಾಲ್ಯೂಸ್ ಈಗಾಗಲೇ ಹೇಳಿದೆ, ಇನ್ನೊಬ್ರನ್ನ ರೆಸ್ಪೆಕ್ಟ್ ಮಾಡೋದು. ಈಗಲೂ ಕೂಡ ಅವರು ಫ್ಯಾಕ್ಟ್ರಿಯಿಂದ ಬಂದ್ರೆ ತಮ್ಮ ಫೈಲ್ ಬ್ಯಾಗು, ತಮ್ಮ ಶೂಸು ಎಲ್ಲ ತಾವೇ ತಗೊಂಡು ಹೋಗ್ತಾರೆ. ಯಾರು ಅವ್ರ ಹಿಂದೆ ಮುಂದೆ ಓಡಾಡಲ್ಲ. ಹೀಗಿಲ್ಕ ಏನಾದ್ರೂ ಊಟ ಮಾಡ್ಬೇಕು, ನೂಡಲ್ಸ್ ಏನಾರ ಮಾಡ್ಕೋಬೇಕು ಅಂದ್ರೆ ತಾನೇ ಹೋಗಿ ಕುಕ್ ಮಾಡ್ಕೊಂಡು, ಅವನ್ ಹಾಸ್ಟೆಲ್ ನಲ್ಲಿದ್ದು ಇಂಡಿಪೆಂಡೆಂಟ್ ಆಗಿರೋದ್ರಿಂದ, ಜೊತೆಗೆ ನನ್ನ ಟೇಸ್ಟ್ ನನಗೆ ಈ ತರ ಬೇಕು ಅಂತ ಹಿ ವಿಲ್ ಪುಟ್ ಎವ್ರಿಥಿಂಗ್ ಇನ್ ದ ಸಿಂಕ್ ಅಂಡ್ ಗೋ. ಸಮರ್ಥ್ ಬಂದ್ ಏನಾದ್ರೂ ಮಾಡಿದಾನೆ ಅಂತಾನು ನನಗೆ ಗೊತ್ತಾಗಲ್ಲ. ಸೊ ರಾಡಿ ಎಬ್ಸಲ್ಲ ಅದ್ರ ಕೆಲಸದಲ್ಲಿ. ಈಗ ರಾಜಕೀಯ ಅಂದ್ರೆ ಮೇಡಮ್ ಕೆಲವೊಂದ್ ಕಡೆ ರಗಡ ಆಗಿರ್ಬೇಕಾಗುತ್ತೆ, ಕೆಲವೊಂದ್ ಕಡೆ ಸೌಮ್ಯವಾಗಿ ಇರ್ಬೇಕಾಗತ್ತೆ, ಕೆಲವೊಂದ್ ಕಡೆ ಕಾಂಪ್ರಮೈಸು ಆಗ್ಬೇಕಾಗತ್ತೆ. ಸೊ ಇದು ಕೆಲವೊಂದು ನಾಯಕತ್ವದ ಗುಣಲಕ್ಷಣಗಳು ಇವು. ಅದನ್ನ ನಿಮ್ಮ ಹತ್ರ ಅವ್ರ ಹತ್ರ ನೋಡಿರ್ತಾರ, ಅವ್ರು ಹೆಂಗ್ ನಿಭಾಯಿಸ್ಬೇಕು ಅಂತ. ಬೇಸಿಕಲಿ ಅವ್ರು ಹೆಂಗೆ ಅಂತ? ಬೇಸಿಕಲಿ ಸಮರ್ಥ್ ಹೇಗೆ ಅಂದ್ರೆ ನೋ ನಾನ್ಸೆನ್ಸ್. ಸೊ ಈಗ ಹೇಳಿದ್ರಲ್ಲ, ಯಾವ್ದೋ ಲೇಡಿ ಬಾಳನೆ ಶಿ ಸಫರಿಂಗ್. ಸೊ ಅವಳ ಸಮಸ್ಯೆನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳೆ ಲೌಡ್ ಆಗಿ. ಬಟ್ ಸಮರ್ಥ್ ಅದೇ ತಾಳ್ಮೆಯಿಂದ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಶಿ ಈಸ್ ಇನ್ ದ ರಿಸೀವಿಂಗ್ ಎಂಡ್. ಅದನ್ನ ಆ ಟೈಮ್ ನಲ್ಲಿ ತಾಳ್ಮೆ ಬೇಕಾಗುತ್ತೆ. ಬಟ್ ಸಿಟ್ಟು ಬಂದಾಗ ಜೋರಾಗಿ ಕೂಗಾಡೋದು, ಬೈಯೋದು, ಅದು ಸಮರ್ಥ್ ನೇಚರ್ ಅಲ್ಲ. ಅದು ನಮ್ಮೊಬ್ರು ಮೀನಾಂಟಿ ನಮ್ಮೊಬ್ರು ಅತ್ತೆ ನಮಗೆ ಹೇಳ್ಕೊಟ್ಟಿದ್ರು, ನೀವ್ ಯಾವಾಗಾರ ಇಮೋಷನ್ಸ್ ಜೊತೆ ಏನಾರ ಮಾಡ್ತಿದ್ರೆ ನಿಮ್ದು ಏನಂತಾರೆ ಸ್ಥಿರತಾ ಇರಲ್ಲ, ಸ್ಥಿರಾಗಿರಲ್ಲ. ನಿಮ್ ಇಮೋಷನ್ಸೇ ಕೆಲಸ ಮಾಡ್ತಿರ್ತೀವಿ. ನಿಮ್ ಬುದ್ಧಿ ಮಾಡ್ತಿರಲ್ಲ, ನಿಮ್ ಮನ್ಸು ಮಾಡ್ತಿರಲ್ಲ. ನಿಮ್ ಸಿಟ್ಟು ಅದೇ ಕೆಲಸ ಮಾಡ್ತಿರ್ತೀವಿ. ಹಂಗ್ ಮಾಡ್ಬಾರ್ದು. ನಿಮ್ದು ಏನ್ ಬುದ್ಧಿ ಐತಿ, ನಿಮ್ದು ಏನ್ ವಿಷನ್ ಐತಿ, ನಿಮ್ ಮನ್ಸ್ ಏನಂತ ಐತಿ, ಅದೇ ನಿಮ್ ಕೆಲಸ. ಎಮೋಷನ್ಸ್ ಹೈ ಇದ್ದಾಗ ಯಾವ್ದು ಡಿಸಿಷನ್ಸ್ ಮಾಡಬಾರ್ದು. ಪ್ರೆಸೆನ್ಸ್ ಆಫ್ ಮೈಂಡ್ ಇರಲ್ಲ. ಈಗ ದೇರ್ ಆರ್ ಮೆನಿ ಲೀಡರ್ಸ್. ಮಹಾತ್ಮ ಗಾಂಧೀಜಿ ಅಷ್ಟು ದೊಡ್ಡವ್ರದ್ದು ನಾನು ಹೇಳ್ತಾ ಇಲ್ಲ, ಓದಿರೋ ಲೀಡರ್ಸ್ ನಲ್ಲಿ ಹೇಳ್ತಾ ಇರೋದು. ಮಹಾತ್ಮ ಗಾಂಧೀಜಿ ಅವ್ರ ವ್ಯಾಲ್ಯೂಸ್ ಯಾವ್ದಿತ್ತು? ಒಂದ್ ಗಲ್ಲಕ್ ಹೊಡೆದ್ರೆ ಇನ್ನೊಂದ್ ಗಲ್ಲಕ್ ಕೊಡಿ, ಶಾಂತಿ. ಈಗ ನನಗೂ ಯಾವಾಗಾದ್ರೂ ಸ್ವಲ್ಪ ಏನಾದ್ರೂ ಜೋರಾಗಿ ಮಾತಾಡಿದ್ರು ಶಾಂತಿ ಅಂತ. ನಾನು ಡೆಲ್ಲಿನಲ್ಲಿ ಓಡಾಡುವಾಗ ಹಂಗೆ ಫಾರ್ ಸಮಥಿಂಗ್ ಶಾಂತಿ ಕಮ್ಯ, ಶಾಂತಿ ಗೋದೆ ಇಲ್ಲ ಅಂದ್ರೆ ಅಡ್ಡ ಹೆಸರಿಟ್ಟಿ ನಮ್ಮ ಅಮ್ಮಂಗೆ ಏನಾರ ಚೂರ್ ಅವ್ರಿಗೆ ಅವ್ರ ಚೂರ್ ಏನಾರ ಹಸುವಿಂದ ಏನಾರ ಮಾತಾಡ್ತಿದ್ರೆ ಅಂದ್ರೆ ಊಟ ಮಾಡಿಲ್ಲ, ನಾನು ಶಾಂತಿ ಮಂತ್ರ ಹಂಗೆ. ಬಟ್ ಈಗ ಅದು ಏನ್ ನೆನಪಾಗ್ತದೆ ಗೊತ್ತಾ, ಈ MP ಎಲೆಕ್ಷನ್ ನಲ್ಲಿ, ನಮ್ಮ ಅಮ್ಮರ್ದ MP ಎಲೆಕ್ಷನ್ ನಲ್ಲಿ ಹರಿಹರ್ನಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಆಮೇಲೆ ನಾನು ಹರಿಹರ್ ದಾಟ್ತಿದ್ರೆ ಹಂಗೆ ನಮ್ಮ ಅಮ್ಮಂದು ದರ್ಶನ ಮಾಡೋಣ ಅಂತ ಹೋದೆ. ಅವಾಗ ಹೋದಾಗ ಒಂದ್ ಭಾಷೆನಲ್ಲಿ ಒಂದೇನೋ ಹೇಳಿದೆ, ಅದು ಚೂರು ಎಲ್ಲರೂ ಬಹಳ ಇಷ್ಟಪಟ್ರು. ಈಗ ನಮ್ಮ ಅಮ್ಮಂಗೆ ಹೆಂಗಂದ್ರೆ ಎಲ್ಲ ಮಹಿಳೆಯರುಗಳು ಇರ್ತಾರಲ್ರ, ಮಹಿಳೆಯರು ಎಲ್ಲರಿಗೂ ಅದು ನಮ್ಮ ಅಮ್ಮಂದು
ಅನ್ನಪೂರ್ಣೇಶ್ವರಿ ಅವತಾರ ನೋಡಿನಿ, ರುದ್ರ ಅವತಾರ ಚಾಮುಂಡೇಶ್ವರಿ ಅವತಾರ. ಚಾಮುಂಡೇಶ್ವರಿ ಅವತಾರ. ಇವ್ ಇದ್ದೇ ಇರ್ತಾವ ಪ್ರತಿಯೊಬ್ರು ಮನುಷ್ಯ. ಹೌದೌದು. ಆಮೇಲೆ ಎಲ್ಲದಕ್ಕೂ ಒಂದ್ ಟೈಮ್ ಇರ್ತೈತಿ, ಒಂದ್ ಪ್ಲೇಸ್ ಇರ್ತೈತಿ. ಆದ್ರೆ ಮುಖ್ಯವಾಗಿ ನಿಮ್ದು ಸ್ಥಿರತಾ ಇರ್ಬೇಕು. ಪೊಲಿಟಿಕಲ್ ಡಿಸ್ಕಷನ್ಸ್ ಮಾಡ್ತೀರ ನೀವು ಮನೆಯಲ್ಲಿ ಸಮರ್ಥ? ಈವನ್ ಸ್ಪೀಚಸ್ ಇರುತ್ತೆ, ಪಾರ್ಲಿಮೆಂಟ್ರಿ ಬಜೆಟ್ ಸ್ಪೀಚ್ ಡಿಸ್ಕಷನ್ಸ್. ನನ್ನ PA ಸೆಲೆಕ್ಟ್ ಮಾಡ್ಬೇಕಂತೆ, ಟೀಮ್ ಸೆಲೆಕ್ಟ್ ಮಾಡಬೇಕು. ಸೊ ಆಕ್ಟಿವ್ ಆಗಿ ಸಮರ್ಥ ಅದೆಲ್ಲದ್ರಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಅದ್ರ ಜೊತೆಗೆ ಪೊಲಿಟಿಕಲ್ ಮ್ಯಾನಿಫೆಸ್ಟೋಸ್ ಮಾಡುವಾಗ ಪ್ರತಿಯೊಂದು 8 ಕ್ಷೇತ್ರ ಬರುತ್ತೆ MP ಕ್ಷೇತ್ರದಲ್ಲಿ. 8 ಕ್ಷೇತ್ರದಲ್ಲೂ ಏನೇನು ಸಮಸ್ಯೆಗಳಿವೆ, ಅಲ್ಲಿ ಹೋದಾಗ ಜನ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಏನ್ ಅಭಿವೃದ್ಧಿ ಆಗ್ಬೇಕು, ಬೇರೆ ಬೇರೆ ಸೆಕ್ಟರ್ಸ್ ಇಂದು ಎಜುಕೇಶನ್ ಸೆಕ್ಟರ್, ಹೆಲ್ತ್ ಸೆಕ್ಟರ್, ಆಮೇಲೆ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಅದರೆಲ್ಲ ಸರ್ವೆ ಮಾಡಿರೋದು, ಅದನ್ನೆಲ್ಲ ತಿಳ್ಕೊಂಡಿದ್ದಾರೆ ಸರ್. ಅಂದ್ರೆ ಪೊಲಿಟಿಕಲ್ ಡಿಸ್ಕಷನ್ ಇನ್ ದ ಸೆನ್ಸ್, ಈಗ ನೋಡಿ ವಾರ್ ನಡೀತಾ ಇದೆ, ಕೆಲವೊಂದು ನೀತಿ ನಿಲುವುಗಳು ಇರ್ತವೆ, ಕೆಲವೊಂದು ಕಾಂಗ್ರೆಸ್ನ ನೀತಿ ನಿಲುವುಗಳು ಇರ್ತವೆ. ಯಾಕೆಂತಂದ್ರೆ ಬಹಳಷ್ಟು ಸರಿ ಸ್ವತಃ ಪಾರ್ಟಿ ಕೂಡ ಕೆಲವೊಂದು ಸ್ಟ್ಯಾಂಡ್ಗಳನ್ನ ಇಮಿಡಿಯೇಟ್ ಜನಾಭಿಪ್ರಾಯ ಬಂದ ತಕ್ಷಣ ಚೇಂಜ್ ಮಾಡ್ಕೊಂಡ್ ಬಿಡ್ತಾರೆ. ಸೊ ಆ ತರದ ವಿರೋಧಗಳು ಇರ್ತವೆ ಪಾರ್ಟಿಯಲ್ಲಿ. ಉದಾಹರಣೆಗೆ ಇವಾಗ ಜಾತಿ ಗಣತಿ ವಿಚಾರದಲ್ಲಿ ನಾನು ನಿನ್ನೆ ಕೇಳದೆ ತಂದೆಯವ್ರಿಗೆ ಪ್ರಶ್ನೆ, ಸರ್ ನೀವು ಭಾರಿ ಅಪೋಸ್ ಮಾಡಿದ್ರಂತ. ಹೌದು ನಾ ಮಾಡಿದೆ ಅಂತಂದ್ರು. ಸೊ ಎಲ್ಲವೂ ಸರಿಯಾಗಿ ಎಲ್ಲಾ ಪಕ್ಷಗಳು ಕಾರ್ಯನಿರ್ವಹಿಸಬೇಕಂತಲ್ಲ, ಕೆಲವೊಂದ್ ಸರಿ ಕೆಲವೊಂದು ಅತಿರೇಕದ ಅಂತ ಡಿಸ್ಕಷನ್ ಮಾಡ್ತೀರಾ? ಇಲ್ರಿ ಮ್ಯಾಮ್, ನಿಜ ಹೇಳ್ಬೇಕಂದ್ರೆ ನಾನು ಯಾವ ಕಾಂಟ್ರವರ್ಷಿಯಲ್ ವಿಚಾರಗಳು ಮುಟ್ಟೋದೇ ಇಲ್ಲ. ಯಾಕಂದ್ರೆ ಇವೆಲ್ಲ ದೊಡ್ಡ ಲೆವೆಲ್ ನಲ್ಲಿ ಮಾಡೋದು, ಅವರೇ ಮಾಡ್ಲಿ, ಅವ್ರಿಗೆ ಎಲ್ಲಾರು ಹಿರಿಯರು ಏನೇನು ತಿಳ್ಕೊಂಡಾರ ಮಾಡ್ಲಿ, ಅವ್ರ ಮಾರ್ಗದರ್ಶನ ನಮ್ ಕರ್ತವ್ಯ. ಬಟ್ ಈಗ ನೀವೇಂದ್ರಲ್ಲ, ನಿಮ್ಗೂ ಒಂದು ನೀವು ರೆಪ್ರೆಸೆಂಟ್ ಮಾಡ್ತಾ ಇರುವ ಅಥವಾ ನೀವು ಕಂಟೆಸ್ಟ್ ಮಾಡ್ತಾ ಇರುವಂತ ಕ್ಷೇತ್ರ ಏನಿದೆ ತುಂಬಾ ಕಾಂಟ್ರವರ್ಸಿ ಇದೆ. ಕೋಮು ಸೌಹಾರ್ದ ಕಾಪಾಡೋದು ಇರಬಹುದು, ಅಥವಾ ನಿಮ್ಮ ಆಯ್ಕೆಯು ಕೂಡ ಬಂಡಾಯದ ಮೂಲಕನೇ ಆಯ್ಕೆ ಆಯ್ತು. ಸೊ ಈ ತರ ಕಾಂಟ್ರವರ್ಸಿಗೆ ಇನ್ಮೇಲೆ ನೀವು ಎಕ್ಸ್ಪೋಸ್ ಆಗ್ತಾ ಹೋಗ್ತೀರಿ. ಎಸ್ ಮ್ಯಾಮ್. ಆದ್ರೆ ನನಗೆ ತಿಳಿದಂಗೆ ಬಹಳ ಸತಿ ಕಾಂಟ್ರವರ್ಸಿ ಏನಿರ್ತೈತ್ರಿ ಮ್ಯಾಮ್, ಇದು ಯೂಶಲಿ ಆ ಪಿಕ್ಚರ್ ನಲ್ಲಿ ಬಹಳ ಇನ್ನ ಜಾಸ್ತಿ ನಡೀತಿರ್ತೈತಿ ನಾವ್ ನೋಡಕ್ಕಿಂತ. ಎಸ್ಪೆಷಲಿ ನಾನು ನ್ಯೂಸ್ ನಲ್ಲಿ ನೋಡಿದಾಗ ಸಾಧಾರಣ ಜನ ಏನಿದಾರಲ್ರಿ ಮ್ಯಾಮ್, ಅವರು ಅವ್ರ ಜೀವನ ನಡ್ಸಕ್ ನೋಡ್ತಾರೆ. ಅವ್ರ ಮಕ್ಳಿಗೆ ಒಳ್ಳೆ ಶಿಕ್ಷೆ ಬೇಕು, ಯಾರ ಆಸ್ಪತ್ರೆನಲ್ಲಿದ್ದಾರೆ ಚೆನ್ನಾಗಿ ರಿಕವರಿ ಆಗಬೇಕು. ಈಗ ನಮ್ಮ ಯುವಕರನ್ನಲ್ಲೇ ಚೆನ್ನಾಗಿ ಓದಬೇಕು, ಓದ್ಮೇಲೆ ಕೆಲಸ ಸಿಗಬೇಕು ಅಂಥವೇ ಅವೇ ಸಮಸ್ಯೆಗಳು. ಈ ಮೂಲಭೂತ ಸೌಲಭ್ಯಗಳು ಏನಿದಾವಲ್ರಿ ನಮ್ಮ ಕರೆಂಟು, ಎಲೆಕ್ಟ್ರಿಸಿಟಿ, ರೋಡು, ಡ್ರೈನೇಜ್, ಇವು ಸಮಸ್ಯೆಗಳು. ಪಾಲಿಟಿಕ್ಸ್ ಅಂದಾಗ ನಮ್ಮ ಅಮ್ಮನ ಜೊತೆ ಜಾಸ್ತಿ ಏನು ಚರ್ಚೆ ಮಾಡ್ತೀನಂದ್ರೆ, ಅಮ್ಮ ನೋಡ್ರಿ ಇವತ್ತು ಇಲ್ಲಿ ಹೋದೆ, ಇಂತಿಂಥ ಸಮಸ್ಯೆಗಳು ತಂದರೆ, ಇಂತಿಂಥವು ನೀವು ಒಂದು ಏನಂತಾರೆ ಸ್ಟಾರ್ಟ್ ಕ್ವೆಶ್ಚನ್, ಅನ್ಸ್ಟಾರ್ಟ್ ಕ್ವೆಶ್ಚನ್ ಅಂಥವೆಲ್ಲ ಸಂಸದ್ನಲ್ಲಿ ತರ್ಬೋದು, ಹಿಂಗೆ ಫ್ರೇಮ್ ಮಾಡ್ಬೋದು, ಹಿಂಗೆ ನೀವು ಪ್ರಪೋಸ್ ಮಾಡ್ರಿ, ಈ ಮಿನಿಸ್ಟ್ರಿ ಕಡೆ ಹೋಗ್ತೀರಾ, ಈ ತಾಂಡಕ್ಕೆ ಹೋಗಿದ್ದೆ ಅಲ್ಲಿ ನೆಟ್ವರ್ಕ್ ಇಲ್ಲ, ಅದು ಒಂದು ಟೆಲಿಕಾಂ ಮಿನಿಸ್ಟ್ರಿಗೆ ಒಂದು ಏನಾರ ಮಾಡ್ತೀರಿ ನಮ್ಮ ಹಂಗೆ. ಸೊ ಪಾಲಿಟಿಕ್ಸ್ ಅಂದಾಗ ನಂದು ಪ್ರಶ್ನೆಗಳು, ನಮ್ಮ ಡಿಸ್ಕಷನ್ನು ನಮ್ಮ ಅಮ್ಮ ಅಪ್ಪ ಜೊತೆ ಬರೀ ಯಾರ್ದಾರ ಸಮಸ್ಯೆ ಐತಿ ಅದನ್ನ ನೀವು ಹೆಂಗೆ ಪರಿಹಾರ ಕೊಡ್ತೀವಿ, ನೀವು ಹೆಂಗೆ ಪರಿಹಾರ ಕೊಡ್ಬೋದು ಆ ಲೆಕ್ಕಕ್ಕೆ ಅಷ್ಟೇ ಆಗ್ತೈತ್ರಿ.